ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ನಾನು ಕಾವರಿಗೆ ಹೋಗಿ ಬಂದದ್ದು ಚಿಕನ್ ತಂದೇನೆ. ಹಾಗೆ ಇವತ್ತು ಚಿಕನ್ ಸುಕ್ಕ ಮಾಡುವ ಅಂಥೇಳಿ. ಹಾಗೆ ಹಬ್ಬ ಇಲ್ಲಿ ಸೆಕೆ, ಇವತ್ತು ಸೆಕೆ. ನಿನ್ನೆ ರಾತ್ರಿ ಒಂದು ಸ್ವಲ್ಪ ಮಳೆ ಬಂದಿದೆ, ಮತ್ತು ಈಗ ಒಂದು ಸ್ವಲ್ಪ ಬೆಳಿಗ್ಗೆ ನಾನು ಹೋಗೋ ಮುಂಚೆ ಒಂದು ಮಳೆ ಬಂತು. ಆದ ನಂತರ ಮಳೆಯೇ ಇಲ್ಲ, ಸೆಕೆ ಆಗ್ತುಂಟಿಲ್ಲ ಅಷ್ಟು ಇದೆಂತ ಬಿಸಿಲು ಮತ್ತು ಮೋಡ. ಹಾಗೆ ಈಗ ನಾನು ರೂಮಿಗೆ ಬಂದೆ. ನಾನು ಕ್ಯಾಮರಾ ತಗೊಂಡು ಹೋಗುವ ಅಂತೇಳಿ ಬಂದದ್ದು. ಇಲ್ಲಿ ಬರಲಿಕ್ಕೆ ಇನ್ನು ಸಂಜೆ ಬರೋದಲ್ಲ. ಹಾಗೆ ಏನು ಚಿಕನ್ ಎಲ್ಲ ಮಾಡಿ ಆಗುವಾಗ ಟೈಮ್ ಆಗ್ತದೆ. ಅದಕ್ಕೆ ಈಗ ರಪ್ಪ ಒಮ್ಮೆ ಕೆಳಗೆ ಹೋಗುವ, ಕ್ಯಾಮರಾ ತಗೊಂಡು ಹೋಗುವ ಅಂತೇಳಿ ಬಂದದ್ದು. ಹಾಗೇನು ಹೊರಡುದು ಕೆಳಗೆ ಹೋಗ್ಲಿಕ್ಕೆ. ಬಾ, ಇಲ್ಲಿ ಸೆಕೆ ಅಂದರೆ ಹೇಳ್ತಾರಲ್ಲ, ಮಳೆ ಬಂತು ಸುಖ ಇಲ್ಲ, ಮಳೆ ಬರುತ್ತಿದ್ದು ಸುಖ ಇಲ್ಲ, ಹಾಗೆ ಆಗಿದೆ ಇಲ್ಲಿ. ಮಳೆ ಬಂದರೆ ತಂಪಾಗಲಿಲ್ಲ, ಅದೇ ಪ್ರಮಾಣ ನೋಡಿ. ನಿನ್ನೆ ಅಲ್ಲಿ ನೋಡೋಕೆ ಚಂದ ಮೋಡಿತ್ತು, ಬಿಸಿಲಿತ್ತು. ಬಟ್ ಹಾಗೆ ಇಲ್ಲಿ ಸಹ ಹಾಗೇನೆ, ಇಲ್ಲಿ ಸಹ ಎಂತ ಇದಿಲ್ಲ. ಆಚೆ ಮೋಡಾಗಿದೆ, ಬಟ್ ನಾನು ಆಚೆ ಸೈಡಿಂದಲೇ ಬಂದಿದ್ದೆ, ಅಲ್ಲಿ ಎಂಥ ಮಳೆ ಇಲ್ಲ. ಹಾಗೆ ಇನ್ನು ಹೋಗುವ ಕೆಳಗೆ. ಹಾಗೆಲ್ಲ ಕತೆ. ಇನ್ನು ಚಿಕನ್ ಅವರು ತೊಳೆದಾಗಬೇಕಷ್ಟೇ. ಅವರು ತೊಳೆಯೋದು ಚಿಕನ್, ನಾನು ಹೋಗೋದಿಲ್ಲ. ಎಲ್ಲ ಅವರ ಡಿಪಾರ್ಟ್ಮೆಂಟ್ ಇಲ್ಲಿ ಉಂಟು. ಇನ್ನು ನೋಡುವ ಎಂತಲ್ಲ, ಅದೆಲ್ಲ ತಗೋಸ್ತೇನೆ. ಬಟ್ ಕಾಂಟೆಂಟ್ ಬೇಕಲ್ಲ, ಕಾಂಟೆಂಟ್. ಅದಕ್ಕೀಗ ಇದನ್ನೇ ತೋರಿಸುವ. ಕ್ಲೀನಾಗಿ ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನೆಲ್ಲ ಮಾಡಿ ಅಂತ ಮತ್ತೆ ನಾನು ಸುಕ್ಕ ಇದೆಲ್ಲ ಮಾಡಲಿಕ್ಕೆ. ಅದಕ್ಕೆ ಈಗ ಇದು ಮಾಡಬೇಕೆಂತ ಮಸಾಲ ಪ್ರಿಪೇರ್ ಮಾಡಬೇಕು. ಸುಕ್ಕ ಮಾಡಿದ್ರೆ ಹಾಗೆ ಸ್ವಲ್ಪ ಹುಡಿ ಎಲ್ಲ ಮಾಡಿ ಇಡಬೇಕು. ಎಂಥ ಟೈಮ್ ಉಂಟು, ಅದೆಲ್ಲ ಕ್ಲೀನ್ ಆಗಲಿ, ಮತ್ತೆ ತೋರಿಸ್ತೇನೆ. ಇದು ಫ್ರೈಗೆ, ಈಗ ಸುಕ್ಕಕ್ಕೆ ತೊಳೆದಲ್ಲಾಗಿದೆ. ಈಗ ಇದನ್ನು ಮ್ಯಾರಿನೇಟ್ ಮಾಡಿ ಫ್ರಿಜರಲ್ಲಿ ಇಡೋದು. ಮ್ಯಾರಿನೇಷನ್ ಇನ್ನು ಸುಕ್ಕಕ್ಕೆ ರೆಡಿ ಆಗಬೇಕು. ಹಾಗಿದ್ದೆಲ್ಲ ಆಯ್ತು. ನಿಮ್ಮದೆಂತವರೇ ಹಾಗೆ ಇಷ್ಟು ಇದು ಇವರೇ ಪ್ರಿಪೇರ್ ಮಾಡಿದ್ದು. ಕಡಾಯಿಗೆ ಇದು ಬೇಸಪ್ಪು ಮತ್ತೆ ನೀರುಳ್ಳಿ ಹಾಕಿ ಚೆಂದ ಫ್ರೈ ಮಾಡಿದ್ದು. ಫ್ರೈ ಮಾಡ್ತಾ ಇದ್ರೆ ಸ್ವಲ್ಪ ಬ್ರೌನ್ ಆಗೋ ತನಕ. ಚಿಕನ್ ಹಾಕಿ ಆಗಿದೆ. ಚಿಕನ್ ಇನ್ನು ಅದು ಚಂದ ಬೇಯಲಿ, ಚಂದ ಪೀಸೆಲ್ಲ ಕಟ್ ಆಗಬೇಕು. ಆದ ನಂತರ ಮತ್ತೆ ಅದಕ್ಕೆ ಮಸಾಲೆ ಹಾಕ್ತದೆ, ಪುಡಿ ಪೌಡರ್ ಹಾಕೋದು. ಹಾಗೆ ಈಗ ಅದು ಚಂದ ಬೇಯಿತು. ಹೇಳಿದಾಗ ಅದಕ್ಕೆ ಸ್ವಲ್ಪ ಇದು ಸಾಕಬೇಕಂತ ಲೆಮನ್ ಹಾಕೋಣ. ಲೆಮನ್ ಹಾಕಿ ಮತ್ತೆ ಚಂದ ಬೇಯಿಸ್ಬೇಕಿದ್ದನ್ನು. ಮಿಕ್ಸ್ ಮಾಡಿಟ್ಟಿದ್ದೇನೆ. ಇನ್ನು ಚಂದ ಮುಚ್ಚಿ ಚಂದ ಬೇಯಲಿ, ಸ್ಲೋ ಆಗಿ ಬೇಯಲಿ. ಹಾಗೆ ನನಗೆ ಥಾರೈ ಬರಲಿಕ್ಕೆ ಉಂಟು, ಅದನ್ನೆಲ್ಲ ಮಾಡಿ ಮತ್ತೆ ಸಿಗ್ತಾನೆ. ಹಾಕಿ ಆಗಿದ್ದು ಮಸಾಲ ಇದ್ದೇನೆ ಚಂದ ಇದರಲ್ಲಿ ಸ್ವಲ್ಪ ಬೇಯಬೇಕು. ಅದು ಸಾರಿ ಫ್ಲೇವರ್ ಮಿಕ್ಸ್ ಆಗ್ತದೆ. ಇದರಲ್ಲಿ ಸ್ವಲ್ಪ ಬಿಡಿದೆ. ಹಾಗೆ ನನಗೆ ಚಂದ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕಲ್ಲ, ಹಾಗೆ ಚಂದ ಫ್ಲೇವರ್ ಎಲ್ಲ ಇದ್ದು ಅವಾಗ ಚಂದ. ಮತ್ತೆ ತೆಂಗಿನಕಾಯಿ ತುರಿ ಹಾಕಿ ಆಯಿತು. ಇನ್ನು ಅದು ಚಂದ ಕುದಿಬೇಕು. ಸೈಡಲ್ಲಿ ಈಗ ಚಂದ ಮಿಕ್ಸ್ ಮಾಡೋದು.
ಇಡಲಿದ್ದನ್ನೆಲ್ಲ ಇದು ಮಾಡಿ ಚಂದ ಕುದಲಿಕ್ಕೆ ಬಿಡಬೇಕು. ಚಂದ ಕುದಿದ ನಂತರ ಒಂದು ಕುದಿ ಆದ ನಂತರ ಮತ್ತೆ ಸ್ಲೋ ಅಲ್ಲಿ ಬೇಯಬೇಕು, ಒಂದು 15 to 20 ಮಿನಿಟ್ಸ್. ಆಗ ಸರಿ ಆಗ್ತದೆ. ಈಗ ಹೀಗೆ ಉಂಟು. ಹಾಗೆ ಚಿಕನ್ ಆಗ್ತಾ ಉಂಟು, ಸುಕ್ಕ ಆಗ್ತಾ ಉಂಟು. ಅದಾಗಲಿ ನಾನೀಗ ಹೊರಗೆ ಬಂದೇನೆ. ಈಗ ಮಳೆ ಬರ್ತಾ ಉಂಟು ಈಚೆ. ಈಚೆ ನೋಡ್ಲಿಕ್ಕಾದರೆ ಇಲ್ಲೇ ಫುಲ್ ಮಳೆ ಬರ್ತಾ ಉಂಟು. ಆಚೆ ಸೈಡ್ ಕೊಟ್ಟಾರ ಆಚೆ. ಹಾಗೆ ಇಲ್ಲಿ ಸಹ ಮೋಡ ಆಗಿದೆ, ಇದೆಲ್ಲ ಬಸ್ತೇವೆ. ಹಾಗೆ ಈ ಸೈಡ್ ಮಳೆ ಬರ್ತಾ ಉಂಟು. ಇನ್ನು ಮಧ್ಯಾಹ್ನ ನಂತರ ಇದೆಯಾ ಅಂತ. ಆಗ ತನಕ ಬಿಸಿಲಿತ್ತು, ಈಗ ಮಳೆ ಬರ್ತುಂಟು. ಹಾಗೆಯೇ ನಮ್ಮದಲ್ಲಿ ಇದು ಸಹ ರೆಡಿ ಆಗ್ತುಂಟು. ರೆಡಿ ಆದ ನಂತರ ತೋರಿಸ್ತೇನೆ. ಹೋಗಬೇಕು. ಹಾಗೆ ಚಿಕನ್ ಸುಕ್ಕ ರೆಡಿ ಆಗಿದೆ. ಇನ್ನು ಊಟ ಮಾಡೋದು ಟೈಮ್ ಉಂಟು, ಬಟ್ ಇದು ರೆಡಿ ಆಯಿತು, ಚಂದ ರೆಡಿ ಆಯಿತು. ಹಾಗೆ ಇದನ್ನು ಮುಚ್ಚುವ ಮುತ್ತಿ ಇಟ್ಸ್ ಡನ್. ಹಾಗೆ ಇನ್ನು ಒಂದು ಕೆಲಸ ಆಯ್ತು, ಇದು ಅಡುಗೆ ಕೊಂಡಿದ್ದೆಲ್ಲ ಕೆಲಸ ಆಯಿತು. ಇದೆಂತ ಮಾಡಿದೆ, ಇನ್ನು ಸ್ವಲ್ಪ ನೀನಿದು ವಿಡಿಯೋಗೆ ತಮ್ಮನೇಲಿ ಹಾಕಲಿಲ್ಲ, ಅದನ್ನು ಹಾಕಬೇಕು. ಟೈಟಲ್ಸ್ ಹಾಕಬೇಕು, ಅದಕ್ಕೆ ಅದನ್ನೆಲ್ಲ ನಿನ್ನೆ ಅಂದರೆ ಇವತ್ತು ಆಲ್ರೆಡಿ ನೋಡಿರ್ತೀರಿ ಹೇಳಿದಾಗೆ. ಇವತ್ತು ನೈಟ್ ಲೈವ್ ಆಗೋದು. ಹಾಗೀಗ ಅದನ್ನೆಲ್ಲ ಇದು ಮಾಡಿ ಇನ್ನು ನಾನು ಸಿಕ್ಕುದು ಮತ್ತೆ ಯಾವಾಗ ಊಟ ಮಾಡುವಾಗ ಅದನ್ನು ತೋರಿಸ್ತೇನೆ. ಯಾವಾಗ ವೀಡಿಯೋ ಮಾಡ್ತೇನೆ ಆವಾಗ ಸಿಗ್ತೇನೆ. ಬಟ್ ಈಗಷ್ಟೇ. ಹಾಗೆ ನಿನ್ನೆದು ಇದೀಗ ಯೂಸ್ ಮಾಡಿದ್ದು. ಹಾಗೆಯೇ ತುಂಬ ಟೇಸ್ಟ್ ಆಗಿದೆ ಅದು ಕೋಳಿ, ಬಟ್ ಸ್ವಲ್ಪ ದಪ್ಪ ಇದ್ದು, ಸ್ವಲ್ಪ ಹುಳಿ ಎಳ್ದಿದ್ದಾಗಿರ್ಬೇಕಿದ್ರೆ ಲೆಮನ್ ಇದು. ಇಟ್ಸ್ ಗುಡ್. ಹಾಗೆ ನಾನು ಸಂಜೆ ಸಿಗ್ತೇನೆ, ಸಂಜೆ ಕಂಟಿನ್ಯೂ ಮಾಡ್ತೇನೆ ಬ್ಲಾಗನ್ನು. ಇನ್ನು ಗಮ್ಮದು ಮಾಡಿ ಮತ್ತೆ ನೋಡುವ ಮಾಡೋದಿಲ್ಲ. ಬಟ್ ಈಗ ಅನ್ಸುತ್ತೆ ನಾನೀಗ ರೂಮ್ ಬಂದೇನೆ. ಗಂಟೆ 5 ಕಾಲು ಆಗ್ತಾ ಬಂತು. ನಾನು ಅದೇ ಹೊರಗೆ ಆ್ಯಕ್ಚುಲಿ ನೋಡಲಿಕ್ಕೆ ಎಂತಿಲ್ಲ, ಯಾಕೆಂದರೆ ಮಳೆ ಬರ್ತದೆ, ಸ್ವಲ್ಪ ಮಾತ್ರ ಬರೋದು. ಜೋರು ಮಳೆ ಬರ್ಕೊಂತಿರುತ್ತೆ. ಬಟ್ ಬಿಸಿಲಿತ್ತು, ಆಗ ನೋಡೋಕೆ ಬಿಸಿಲಿತ್ತು. ಒಂದು ಸಾಧಾರಣ 3 ಗಂಟೆ ಆಚೆ ಇದು ಬಿಸಿಲಿತ್ತು. ಬಟ್ ಸಡನ್ ಈಗ ಸ್ವಲ್ಪ ಮಳೆ ಬರ್ತುಂಟು. ಕೋಳಿ ಅದರೊಟ್ಟಿಗೆ ಬೀಟ್ ಪಲ್ಯ ಎಲ್ಲ ತಿಂದು ಒಳ್ಳೆ ಗಮ್ಮತ್ತು ಊಟ ಮಾಡಿದ್ದೇನೆ. ಹಾಗೆ ಊಟ ಮಾಡಿ ಅದೇ ಸ್ವಲ್ಪ ನಿದ್ದೆ ಆದಿದ್ದು. ಹಾಗೆ ಈಗ ಇದೆಲ್ಲ ಫ್ರೆಶ್ ಅಪ್ ಎಲ್ಲ ಆಗೀಗ ನಾನು ಮೇಲೆ ಬಂದಿನಿ ಎಡಿಟಿಂಗ್ ಮಾಡಲಿಕ್ಕೆ ಕೂತ್ಕೊಳ್ಳೋದು. ಹಾಗೆಯೇ ಈ ವ್ಲಾಗರ್ಸ್ ಇಲ್ಲಿಗೆ ಏನು ಮಾಡಿದೆ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಾನು ಬೇರೆಲ್ಲ ವೀಡಿಯೋಸ್ ಅದನ್ನು ನೋಡ್ತೀರಿ, ಸೊ ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.